ಅದನ್ನ ಯಾಕೆ ಹೇಳೋದ್ರ ಅದು ಪ್ಯಾಟಿ ಸರಿಗೂ ಇನ್ನೂ ಗೊತ್ತಿಲ್ಲ ಅದ ಅವ್ರ ಹೇಳ್ತಿರ್ತಾರೆ ನಾನು ಮತ್ತೆ ಹಂಗಂತ ನನಗೆ ಯಾವಾಗೂ ನಾನು ಸೊಕ್ಕ ಬಂದಿಲ್ಲ. ಈಗೂ ಹೇಳ್ತೇನೆ ನಾನು ನಿಮ್ಗೆ, ನಮ್ಮಲ್ಲಿ ಎಷ್ಟು ಹುಡುಗರು ಬಂದ್ರು ಅವ್ರು ಕರೆದ ಈ ಕೃಷಿ ಬಗ್ಗೆನ ಜ್ಞಾನ ಕೊಡ್ತಾರೆ. ಬರ್ರಿ ಇದ್ರಾಗ ಭವಿಷ್ಯ ಕಟ್ಕೊಳ್ರಿ. ಸಾಕಷ್ಟು ನಮಗಿಲ್ಲಿ ಸಿಗುವಂಥದ್ದು ಕಚ್ಚಾ ವಸ್ತು ಅಂತ ಈ ಏನ ಸಂಪತ್ತು ಇಲ್ಲಿ ನಮ್ಮ ಕೃಷಿ ಸಂಪತ್ತು ಬಹಳ ಐತಿ. ಹುಂಚಿ ಹಣ್ಣು ಸಾಕಷ್ಟು ಆಗ್ತದೆ, ಯಾರಿಗೋ ಕೊಟ್ಟು ಎಲ್ಲೇ ಹೋಗಿ ಮಾರ್ತಿರ್ತಾರೆ ಅವ್ರು. ಯಾಕೆ ನಾವು ಹುಂಚಿ ಹಣ್ಣದನ್ನ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡ್ತಾರೆ? ಆ ಚಿಗಳಿಯನ್ನ ಒಂದಿಷ್ಟು ಬೆಲ್ಲ ಹಾಕಿ ಒಂದಿಷ್ಟು ಇದು ಮಾಡಿದ್ರೆ 1 ಕಿಲೋ ಬೆಲ್ಲದ 1 ಕಿಲೋ ಬೆಲ್ಲ 1 ಕಿಲೋ ಹುಂಚಿ ಹಣ್ಣು ತಗೊಂಡ ಅದನ್ನ ಚಿಗಳಿ ಮಾಡಿ ಒಂದ ಅರ್ಧ ಕಿಲೋ ಉಪ್ಪನ್ನ ಹತ್ರ ಹಾಕಿ ನಾವು ಇದು ಮಾಡಿದ್ರೆ ಅದರಿಂದ ನಾವು 2 ವರ್ಷ 3 ಸಲ ಗಳಿಸ್ತೀವಿ. ಒಂದು ಎಕ್ಸಾಂಪಲ್ ಹೇಳ್ತೇನೆ ನಿಮ್ಗೆ. ಮೆಣಸಿನ್ಕಾಯಿ ನಮ್ಮಲ್ಲಿ ಬಹಳ ಹಸಿ ಮೆಣಸಿನ್ಕಾಯಿ ಬೆಳಿತಾರೆ. ಹಸಿ ಮೆಣಸಿನ್ಕಾಯಿ ಬಹಳಷ್ಟು ಬೆಳಿತಾರೆ. ಖಾನಾಪುರ ತಾಲೂಕು ಫಸ್ಟ್, ಬೆಳಗಾವಿ ಜಿಲ್ಲೆ ಒಳಗೆ ಇಡೀ ಕರ್ನಾಟಕದ ಹಸಿ ಮೆಣಸಿನ್ಕಾಯಿ ಬೆಳಿತಾರೆ. ಇಡೀ ಬೆಳಗಾವಿ ಜಿಲ್ಲೆ ಒಳಗೆ ಖಾನಾಪುರ ತಾಲೂಕು ಪ್ರಸಿದ್ಧ. ನಾನು ಒಂದ್ಸಲ 10 ಗುಂಟೆ ಮೆಣಸಿನ್ಕಾಯಿ ಹಚ್ಚಿದ್ದೆ. ನಾನು ಕಮರ್ಷಿಯಲ್ ಬೆಳೆ ಯಾವಾಗ ಬೆಳೆದಿಲ್ಲ, ಆದ್ರೂ ನೋಡೋಣ ಅಂತ ಹಚ್ಚಿದ್ದೀನಿ. ಆ ವರ್ಷ 10 ರೂಪಾಯಿಗೆ ಮಣ ಕೇಳಕ, ಅಂದ್ರೆ ಮಣ ಅಂದ್ರೆ 10 ಕೆಜಿಗೆ 1 ರೂಪಾಯಿಗೆ ಒಂದು ಮಣ. ನಾನು ಮಾರ್ಕೆಟ್ ಹೋಗಿಲ್ಲ, ಕಾಯಿಲೆ ಹರಿದೆ. ನಮ್ಮ ಸ್ವಸ್ಥರು 2 ಸ್ವಸ್ಥರು ಮತ್ತೆ ನಮ್ಮ ಮನೆಯವರು ಅವರೆಲ್ಲ ಸಾಥ್ ಕೊಟ್ಟಾರ. ನಮ್ಮ ಮನೆಯವರು ಅವರೇ ಇವರ ಹೆಬ್ಬಟ್ಟಿನವ್ರ ಅವರೇ ಅನ್ಕೊಳ್ತಾರ. ಸ್ವಸ್ಥರು ಮಾತ್ರ ಡಿಗ್ರಿ ಓದ್ಯಾರ, 2 ಡಿಗ್ರಿ ಮಾಡ್ಯಾರ. ಅವ್ರು ಹೆಂಡ್ತಾರ, ಸೆಗಣಿ ತೆಗಿತಾರ, ಎಲ್ಲ ಮಾಡ್ತಾರ. ಅವ್ರಿಗೆ ನಾ ಹೇಳ್ಕೊಟ್ಟೆ ಇದನ್ನ ಏನ್ ಮಾಡ್ಬೇಕು ಅಂದ್ಕೂಡ ಅವನ್ನೆಲ್ಲ ಈ ಮೊಸರುಗಾಯಿ ಅಂತಾರೆ ಗೊತ್ತ ನಿಮ್ಗೆ, ಮೆಣಸಿನ್ಕಾಯಿಗಳು ಅದ್ರಾಗ ಸ್ವಲ್ಪ ಮಸಾಲೆ ತುಂಬಿ ಕಸ ಒಣಗಿಸಿ ಮತ್ತು ಒಳ ಬಿಸಿಲ ಏಪ್ರಿಲ್ ಮೇ ಟೈಮ್ದೊಳಗ ಅವನ್ನೆಲ್ಲ ಮಾಡಿ ಕಸ ಒಂದು ಚೀಲ ಮೆಣಸಿನ್ಕಾಯಿ 1 ಕ್ವಿಂಟಲ್ ಮೆಣಸಿನ್ಕಾಯಿ ಅದನ್ನ ಇದನ್ನ ಮಾಡಿದ್ರು. ಎಷ್ಟು ಆಗ್ಬೇಕ್ರಿ ಅದ? 25,000 ರೂಪಾಯಿ ಮೆಣಸಿನ್ಕಾಯಿ. 1 ರೂಪಾಯಿ ಕಿಲೋ ಯಾರು ತಗೊಳ್ಳೋದಿಲ್ಲ. ಎಷ್ಟೋ ಮಂದಿ ಓದೋದ ಅವನ ಹಿಂದ ರೇಸ್ ಬಂದ್ರ ಟ್ರ್ಯಾಕ್ಟರ್ ಹೋಗ್ಯಾಗೆ ಲಿಫ್ಟ್ ಅಲ್ಲಿ ಗಟ್ರಾಗ ಹೋಗೋದು ಇದು ಬರೋ ಹಂಗಾಗೈತಿ. ಮತ್ತೆ ಇದು ಸಲ ಅಲ್ಲೆಲ್ಲ ಮೆಣಸಿನ್ಕಾಯಿ ಬೆಲೆನೇ ಇಲ್ಲ. ಯಾರಾದ್ರೂ ಬೇಕಾದ್ರೆ ರೋಡ್ ಗಂಟ್ಲೆ ಕಳಿಸ್ತಾವ ನಿಮಗೆ. ಮತ್ತೆ ಇಲ್ಲಿ ಯಾರು ಇದು ಮಾಡಾರ ಮೆಣಸಿನ್ಕಾಯಿ ಬೆಲೆ ಯಾಕಂದ್ರೆ ನೀವು ಎಷ್ಟು ಕೊಡ್ತಾರೆ ಕೊಡ್ರಿ ರೇಟ, ಹಂಗೈತಿ ಸದ್ಯ ಮಾಲ ಐತೆ ಅಂತದನ್ನ. ಅಂದ್ರೆ ಇಂಥ ಒಂದೊಂದು ಕಲೆ ಹಂಗೆ ಸಣ್ಣಗೆ ಏನಾಗ್ತಿ, ನಾವು ಕಿಚನ್ ಗಾರ್ಡನ್ ಕೈ ತೋಟಗಳು ಮಾಡಕ್ ಶುರು ಮಾಡಿ. ಈ ಕಿಚನ್ ಗಾರ್ಡನ್ದಾಗ ಹೇಳ್ತೇನೆ ನಿಮ್ಗೆ, ಒಂದು ಹೀರಿಕಾಯನ್ನ ನೀವು ಹಸದ ಹೀರಿಕಾಯಿ ಒಂದು 1/4 ಕೆಜಿ ಬರ್ತದೋ 200 ಗ್ರಾಮ್ ಬರ್ತೋ ಗೊತ್ತಿಲ್ಲ. ಅದೊಂದು ಹೀರಿಕಾಯಿ ತೂಕಕ್ಕೆ ಹೆಚ್ಚಿದ ಅಂತದೊಂದು ಹೀರಿಕಾಯಿ ನೀವು ಮಾರ್ಕೆಟ್ನಾಗ ಮಾರಕ್ ಹೋದ್ರೆ ಅದಕ್ಕೆ ಎಷ್ಟು ಬೆಲೆ ಇರ್ತದೆ ಹೇಳ್ರಿ? ಹಸೆ ಹೀರಿಕಾಯಿ ಒಂದು ಬೇಕಾಗಿತ್ತಪ್ಪ ನೀವು ಮಾರಕ್ಕೆ, ಒಂದೇ ಕಾಯಿ ಬೇಕಾಗಿತ್ತು ನನಗೆ ಅಂದ್ರೆ ಅದಕ್ಕೆ ಬೆಲೆ ಇಟ್ಕೊಳ್ತಾರೆ 5 ರೂಪಾಯಿ 10 ರೂಪಾಯಿ. ಒಳ್ಳೆ ದೊಡ್ಡ ಮನುಷ್ಯನವ ರೈತರು ಉದ್ದಾರ ಆಗಿಲ್ಲ ಅಂದ್ರೆ 10 ರೂಪಾಯಿ ಕೊಡ್ತಾನೆ, ಇಲ್ಲಾಂದ್ರೆ ಅವ್ನು ಕಂಜಿಸ್ತಾನ ಮಾಡೋ 5 ರೂಪಾಯಿ ಪಾರಿ ಕೊಡ್ತಾನೆ. ಅಂತ ಇದರಿಂದ 150 ರೂಪಾಯಿ ಗಳಿಸ್ಬೋದು ಒಂದು ಹೀರಿಕಾಯಿ. ಹಂಗಂತ ಯಾರು ಕೇಳವಲ್ಲ. ಹೀರಿಕಾಯಿನ ಒಣಗಿಸಿ ಬೀಜ ಮಾಡಿದ್ರೆ ಅದ್ರ ಕನಿಷ್ಠ ಒಂದು 10 ಪ್ಯಾಕೆಟ್ ಬಳಸಿ ಹಾಕ್ತಾವ. ಸಣ್ಣ ಬೀಜ ಹಾಕ್ತಾವ. ಮತ್ತೆ ಎಲ್ಲಿ ಮಾರ್ಬೇಕಂತೂ ಕೇಳ್ರಿ, ಅದನ್ನ ಹೇಳ್ತೀನಿ. ಎಲ್ಲಿ ಮಾರ್ಬೇಕು ಹೆಂಗ್ ಮಾಡ್ಬೇಕು ಅನ್ನೋದು ಹೇಳ್ತೀನಿ. ನಾವು ಒಂದ್ಸಲ ನಮ್ಮನ್ನ ದಿಲ್ಲಿ ಕರ್ಕೊಂಡು ಹೋದ್ರು ಮಾನ್ಕೋ ಅವ್ರ ಪ್ಯಾಟಿ ಸರ್ ಶಂಕರಣ್ಣ. ಮತ್ತೇನು ಹೆಂಗೆ ಹೇಳ್ತಾರೆ ಗೊತ್ತಂದ್ರೆ ಅವ್ರು 3 ದಿನ ಟೈಮ್ ಇಟ್ಟಿರ್ತಾರೆ ನಮ್ಗೆ. ಶಂಕರಣ್ಣ ದಿಲ್ಲಿ ರೆಡಿ ರೆಡಿ ಆಗಬೇಕಾರೆ ಯುದ್ಧಕ್ಕೆ ಸಿದ್ಧ ಆಗಬೇಕ. ಮತ್ತೆ ಅವು ಯಾವಾಗ ಭಾಳ ಸ್ಪೀಡ್ ಅವ, ಯಾವಾಗಿದ್ರು 120 ಓಡ್ತಿರ್ತದೆ ಅವ್ರು, ಒಳಗೆ ಓಡಂಗಿಲ್ಲ. ಆಯ್ತು ಸರ್ ಅಂದ್ಬಿಡ್ತೇವೆ ನಾವು. ಅನ್ಕೂಲ ಅವಾಗಿಂದವಾಗ ರಾತ್ರಿ ಆಗಲಿ ಕುಂತು ಸಣ್ಣ ಎಲ್ಲ ಪ್ಯಾಕೆಟ್ ಬೀಜಗಳೆಲ್ಲ ಏನೈತಿ ನಾವು ಅಲ್ಲೇ ಹೆಣ್ಮಕ್ಳಿಗೆ ಕೊಟ್ಟಿರ್ತೀವಿ. ಒಂದಿಷ್ಟು ಸ್ವಸಹಾಯ ಸಂಘಗಳದಾವ. ಅವರು ನೋಡ್ರಿ ಅವ್ರಿಗೆ ಅವ್ರ ಬೀಜಗಾಗಿ ಬೆಲೆ ಇಲ್ಲ ಅಂತ ಅವ್ರು ಹಸಿಕಾಯಿ ಮಾರೋದು ಇದ್ರೆ ಅವ್ನು ಓದೋಗ್ಯೋದು ಮಾಡ್ತಿದ್ರೆ ಅವರು ಅದರಿಂದ ಆದಾಯ ಬರ್ತದೆ. ಅವ್ರಿಗೂ ಆದಾಯ ಬರ್ತದೆ. ಅದನ್ನು ತಗೊಂಡ ಪ್ಯಾಕೆಟ್ ಮಾಡಿ ಸಣ್ಣ ಚಿಕ್ಕ ಪ್ಯಾಕೆಟ್ ಮಾಡಿ ಸುಮ್ಮ ಒಂದು ಕೈಯಾಗ ಒಂದು ಕೈಚಲ್ದಾಗ ಒಂದು 10-15 ಕಿಲೋ ಕೈಚಲ್ಲ ಹಿಡಿಯುವಂಥದ್ದು, 10-15 ಕೆಜಿ ಭಾರ ಹಿಡಿಯುವಂಥದ್ದು ಒಂದು ಕೈಚಲ್ ತುಂಬ್ಕೊಂಡು ಹೋದ್ರೆ ವಾಪಸ್ ಬರುವಾಗ ಒಂದು 45,000 ರೂಪಾಯಿ ತೊಗೊಂಡ್ಬಂದೆ.
ಇದು ನಿಮ್ಮಲ್ಲಿ ಬರ್ತೈತಿ, ನಿಮ್ಮಲ್ಲಿ ನನ್ನಂತ ಹೇಳ್ತಾರೆ. ಈಗ ನಾನು ಒಬ್ಬರಿಗೆ ಭತ್ತದ ಬೀಜ ತೊಗೊಂಬಂದೀನಿ, ಒಂದು 25 ತಳಿ ಭತ್ತದ ಬೀಜ ನಾನು ಅವ್ರ ಹೆಸರು ನನಗೆ ಗೊತ್ತಿಲ್ಲ, ಆದ್ರೂ ನಾನು ಹೇಳಂಗಿಲ್ಲ. ನಾನು ಶಾಂತಕುಮಾರ್ ಅವರನ್ನ ಸುಮ್ ಪರವಾಗಿ ರಾತ್ರಿ ಒಂದು ಕರ್ಕೊಂಡ್ಬಂದೆ ನಾನು, ಒಂದು 100 ಗ್ರಾಮ 25 ತೊಗೊಂಬಂದ 25 ಶಾಂತಕುಮಾರ್ ಸರ್ ಅಂದ್ರೆ ಹಂಗಂತೂ ಕೊಡ್ಬಾರ್ರಿ, ರೊಕ್ಕ ತಗೊಂಡ ಕೊಡ್ಬೇಕು ಅಂತಂದ್ರೆ. ಆಯ್ತು ಸರ್ ಅಂದೆ. ನಾ ಎಷ್ಟು ಕೊಡ್ಬೇಕು ಅಂತ ಕೇಳಿ, ಏನ್ ಬ್ಯಾಡ ಸರ್, 500 ರೂಪಾಯಿ ಕೊಡ್ತಾರೆ ಇಷ್ಟು ಅಂತ. ಆಯ್ತು ಅಂದೆ. ಆ ಭತ್ತ ನೀವು ಆ ಇಡೀ ಭತ್ತನ ಮಾರಿದ್ರು 10 ರೂಪಾಯಿ 20 ರೂಪಾಯಿ 25 ರೂಪಾಯಿ 5 ರೂಪಾಯಿ ಅಂದ್ರೆ ಹಿಂಗ ಪ್ರತಿ ಒಂದು ಹಿಂಗೈತೆ. ಇದೊಂದ ಅಲ್ಲ, ಪ್ರತಿ ಒಂದು. ಈಗೆಲ್ಲ ಈ ಹೈನುಗಾರಿಕೆ ಮಾಡಿ ದೇಶಿ ಆಕಳುಗಳು ಸಾಕಿ ತುಪ್ಪ ಮಾರವರು, ಬೆಣ್ಣೆ ಮಾರವರು, ಹಾಲು ಮಾರವರು, ಅದ್ರದ್ದು ಬಹಳಷ್ಟು ಇರುತ್ತದೆ. ಅದ್ರಾಗ ನಮ್ಮ ಮನೆಯೊಳಗೆ ಬಹಳಷ್ಟು ಕೆಲಸಗಳದಾವು. ಹಿಂಗಾಗಿ ನಾ ಹಾಲಿನ ಇದ್ರಾಗ ಹಾಲು ಮಾರ್ತೇನೆ, ಅದನ್ನ ಹಾಲಿನ ಉತ್ಪನ್ನಗಳು ಮಾಡಕ್ ಬಿಟ್ಟಿಲ್ಲ. ಯಾಕೆ ಹೋಗ್ಯಾರ ನಮ್ಮ ಮನ್ಯಾಗ ಕೆಲಸ ಬಾಳದಾವ, ಕಾಳಸ ಮಾಡ್ಬೇಕು ಪ್ರತಿ ಒಬ್ರಿಗೂ. ಎಲ್ಲ ನಮ್ಮ ಮನ್ಯಾಗ ಕೆಲಸ. ಯಾರ ಯಾವ್ದಕ್ಕಾರ ಬಂದು ಕುಂಡಿರ್ತಾರ, ಯಾಕೆ ಬಂದು ಕುಂಟ್ರು ಅಂತ ಈ ನಮ್ಮ ಮನೆಗೆ ಇವರು ನಮ್ಮ ಇನ್ನೊಬ್ರು ಎಲ್ಲಿ ಹೋದ್ರು, ಹೊಸಪಾಳೆ ಸರ್, ಹೊಸಪಾಳೆ ಅವರದು ಒಂದ್ 3-4 ಜನ ಬಂದಿದ್ರು. ಅವ್ರು ಕೂಡ ನಾವು ಬಾಳ ಕುಂಡ್ರಾಕ್ ನನಗೆ ಆಗೇ ಇಲ್ಲ. ಸರಿ, ಅವ್ರು ಏನ್ ತಿಳ್ಕೊಂಡ್ರೆ ಗೊತ್ತಿಲ್ಲ, ಅವ್ರು ಏನೋ ತಿಳ್ಕೊಳ್ರ, ಆದ್ರ ಆತಿದ್ದು ಎಲ್ಲ ಮಾಡ್ತಾವ. ಶಿವಾನಂದ್ ಬಂದಿದ್ರೆ ಅದ್ ನನಗೆ ಮಾತ್ರ ಬಿಡೋರಂಗಿಲ್ಲ. ಹಿಂಗ್ ಮಾಡಿ ಈ ಸಲ ಒಂದು 25 ಮನಿ ಬಾಳೆ, ಬೇರೆ ಬೇರೆ ದೇಶಿ ತಳಿ ಬಾಳೆಗಳು, ಕೆಂಪು ಬಾಳೆ ಇರ್ಬೋದು, ದಪ್ಪ ಬಾಳೆ ಅಂದ್ರೆ ಒಂದ ಕಾಯಿ ಇಟ್ಟು 1 kg ಬರ್ಬೇಕು ಅಂತ ಬಾಳೆಗಳು, ಕೆಂಬಾಳೆ ಅಂತ ಹೇಳಿ. ಅವನ್ನ ಇಂಥವೆಲ್ಲ ಒಂದಿಷ್ಟು ಕೂಡ ಹಾಕಿ ಅಡ್ಡಾಡಿ ಹೇಳೋಕನು ಅಲ್ಲಿ ಹೋದಲ್ಲೆಲ್ಲ ಖಾಲಿ ಬರಂಗಿಲ್ಲ. ಒಂದ್ ಏನಾಗಿ ಇಟ್ಕೊಂಡು ಹೋಗ ಹಿಂಗ್ ಮನೆಗೆ ಒಂದು 15 ತಳಿ ಕೂಡ ಹಚ್ಚಿ ಅಲ್ಲಿಗೆ ಇನ್ನೊಂದೊಂದು ತಳಿ ಹಾಕ್ತಾರೆ. ಹಿಂಗ ತಳಿ ಉಳಿಸೋದ್ರಿಂದ ಬಹಳ ದೊಡ್ಡ ವಿಷಯ ಇರಂಗಿಲ್ಲ.